ಬಾ ಬಾ. ಇದೇನಿಮ್ಮ ಒಂದು ಫೋನು ಮಾಡ್ದೆ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ನಮ್ಮ ಮನೆಗೆ ಬರೋಕ್ಕೆ ಫೋನ್ ಮಾಡಿ ಬರ್ಬೇಕೇನಮ್ಮ? ನೀನು ನೋಡ್ಬೇಕನ್ಸಿತ್ತು, ಅದಕ್ಕೆ ಬಂದೆ. ನೀನು ಚೆನ್ನಾಗಿದ್ಯಾ? ಒಂದು ನಿಮಿಷ ಇರು, ಬಂದೆ. ವೈಷ್ಣವಿ, ನಿಮ್ಮಮ್ಮ ಬಂದಿದ್ದಾಳೆ ಕಣೆ. ಹೌದಾ? ಅಮ್ಮನ ಎಲ್ಲಿ? ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮನ ಮಾತಾಡ್ಸಕ್ಕೆ. ಹಾಕ್ತಿ ನೋಡು, ಮಾತಾಡಿಸ್ತಾಳಂತೆ. ಅವಳು ಬಂದು ಹೋಗೋವರೆಗೂ ನೀನೇನಾದರೂ ಹೊರಗಡೆ ಬಂದರೆ ನನ್ನ ಮೇಲೆ ಆಣೆ ಅಷ್ಟೇ. ಇಲ್ಲೇ ಕೂತಿರ್ಬೇಕು. ಕೂತ್ಕೋ. ಅದು ಬೆಳಗ್ಗೆ ಕಸ ಹೊಡೆದಿರಲಿಲ್ಲ, ಐರನ್ ಮಾಡೋಕ್ಕೆ ತುಂಬ ಬಟ್ಟೆ ಇತ್ತು. ಕೂತ್ಕೋ, ಪಾನಕ ಮಾಡ್ಕೊಂಬರ್ತೀನಿ. ಏನೂ ಬೇಡಮ್ಮ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮುಖ್ಯವಾದ ವಿಷಯನ? ಏನೇ ಅದು? ಅದು ಅಬ್ಬಾಯಿ ಜೊತೆ ಆಸ್ಪತ್ರೆಗೆ ಹೋಗಿದ್ದೆ ಚೆಕಪ್ಗೋಸ್ಕರ. ಅಲ್ಲಿ ಡಾಕ್ಟ್ರು 8 ವರ್ಷದ ಹಿಂದೆ ನಡೆದಿದ್ದ ವಿಷಯ ಎಲ್ಲ ಹೇಳಿಬಿಟ್ರು. ನನಗೆ ಮೊದಲೇ ಮಗು ಆಗಿತ್ತು ಅಂತ ಡಾಕ್ಟ್ರಿಗೆ ಗೊತ್ತಾಗ್ಬಿಡ್ತು ಕಣಮ್ಮ. ಆ ಮಗು ಬದುಕಿದ್ಯಾ ಅಂತ ಕೇಳೇ ಬಿಟ್ರು. ನನಗೆ ಗೊತ್ತಿಲ್ಲ, ನಾನೇನು ಹೇಳಮ್ಮ? ಅದು ಆವತ್ತೇ ಸತ್ತೋಯ್ತು ಅಂತ ಹೇಳಿದ್ನಲ್ಲೇ. ನನಗಿನ್ನೂ ಹಂಗೆ ಅನಿಸ್ತಿಲ್ಲ ಕಣಮ್ಮ. ಅಷ್ಟೇ ಅಲ್ಲಮ್ಮ, ಅಲ್ಲಿ ಡಾಕ್ಟ್ರು ಆ ಮನುಷ್ಯನ ಜೊತೆ ಮದುವೆ ಆಗಿದ್ಯಾ, ಡಿವೋರ್ಸ್ ಆಗಿದ್ಯಾ ಅಂತ ಎಲ್ಲ ಕೇಳಿದ್ರು. ನಾನು ಯಾವುದಕ್ಕೂ ಬಾಯಿ ಬಿಡಲಿಲ್ಲ. ಅಯ್ಯೋ ರಂಗ, ಇದೇನೇ ಇದು ಹೊಸ ಸಮಸ್ಯೆ ತಗೊಂಬಂದಿದೆಯಲ್ಲೇ? ಇಷ್ಟಕ್ಕೆ ಮುಗಿಲಿಲ್ಲಮ್ಮ. ಅಭಯ್ ದಿನೇ ದಿನೇ ಆ ಮನುಷ್ಯನ ಜೊತೆ ಕ್ಲೋಸ್ ಆಗ್ತಾ ಇದ್ದಾನೆ. ನನ್ನನ್ನು ಮೀಟ್ ಮಾಡ್ಸಕ್ಕೆ ಕಾಯ್ತಾ ಇದ್ದಾನಮ್ಮ. ಮೋಸ್ಟ್ಲಿ ನಾನು ಮದುವೆಗೆ ಬಂದು ನನ್ನ ಪಟ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅನ್ಸುತ್ತೆ ಕಣಮ್ಮ. ಇಲ್ಲ ಕಣೆ, ಅವನು ಬಂದಿದ್ದು ನಿನಗೋಸ್ಕರ ಅಲ್ಲ. ಆ ನಿನ್ನ ಮದುವೆಗೆ ಒಂದು ಕುಂಟು ಹುಡುಗಿ ಬಂದಿತ್ತಲ್ಲ, ಆ ಹುಡುಗಿ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿತ್ತಂತೆ. ಆ ಹುಡುಗಿನ ಕಾರಲ್ಲಿ ಅವನ ಛತ್ರಕ್ಕೆ ಡ್ರಾಪ್ ಮಾಡಿದ್ನಂತೆ. ಛತ್ರಕ್ಕೆ ಬಂದಮೇಲೆ ಅಭಯ್ ಪರಿಚಯ ಆಗಿದ್ದು. ಹೌದಾ? ನಿನ್ಗೆ ಯಾರು ಹೇಳಿದ್ದಮ್ಮ? ನನ್ಗ ಅವತ್ತು ಒಂದಿನ ಆ ಹುಡುಗಿನೇ ಸಿಕ್ಕಿದ್ಲು. ಆವಾಗ ಇದನ್ನೆಲ್ಲ ಹೇಳಿದ್ಲು. ಮತ್ತೆ ನೀನು ಯಾವುದ್ರ ಬಗ್ಗೆನೂ ಆತಂಕ ಇಟ್ಕೋಬೇಡ. ಆ ಮನುಷ್ಯನಿಗೆ ನೀನು ಎಲ್ಲಿದ್ದೀಯಾ, ಏನಾಗಿದ್ಯಾ, ಏನು ಮಾಡ್ತಾ ಇದೀಯಾ, ನಿನ್ನ ಕತೆ ಏನು ಅಂತ ಒಂದು ಗೊತ್ತಿಲ್ಲ ಕಣೆ. ಆದರೂ ಯಾಕೋ ಸಮಾಧಾನನೇ ಇಲ್ಲಮ್ಮ. ಆ ಮನುಷ್ಯನ ನೆರಳು ಸೋಗಿಸ್ಕೋಬಾರ್ದು ಅಂದ್ರೂ ಹುಡ್ಕೊಂಡು ಬರ್ತಾ ಇದ್ದಾರೆ. ಅದೇ ನನ್ನ ಮಗಳು ಎಲ್ಲೇ ಇದ್ರೂ ನಾನು ಹುಡ್ಕೊಂಡು ಬರಲಿ ಅನಿಸ್ತಿದೆ. ಆದರೆ ಅವಳು ಬದುಕೇ ಇಲ್ಲ ಅಮ್ಮ. ಓ ಶಾಲಿನಿ, ಆತದನ್ನೆಲ್ಲ ನೆನೆಸ್ಕೊಂಡು ಕೋರಕ್ಬೇಡ್ವೆ. ಆ ಸತ್ತು ಹೋಗಿರೋ ಹುಡುಗಿನ ಯಾಕೆ ಪದೇ ಪದೇ ನೆನೆಸ್ಕೋತೀಯ? ಆ ಮನುಷ್ಯ ಕೂಡ ನಿನ್ನ ಜೀವನದಲ್ಲಿ ಬರಲ್ಲ. ಹಿಂದೆ ಆದದ್ದನ್ನೆಲ್ಲ ಮರೆತು ಅಭಯ್ ಜೊತೆ ಸಂತೋಷವಾಗಿರು ಅಂತ ಎಷ್ಟು ಸಲ ಹೇಳಬೇಕು ನಿನಗೆ? ಅಭಯನ ಜೊತೆ ಸಂತೋಷ ಅದು ಮುಗಿಯೋ ಸಮಯ ಹತ್ರಕ್ಕೆ ಬರ್ತಾ ಇದೆ ಕಣಮ್ಮ. ಈ ವಯಸ್ಸಾದವಳನ್ನ ಕಟ್ಕೊಂಡು ಅವನು ಪಡ್ತಿರೋ ಕಷ್ಟ ನೋಡೋಕ್ಕಾಗ್ತಿಲ್ಲ. ಸದ್ಯದಲ್ಲೇ ನಿನ್ನ ಮಗಳು ಗಂಡನ ಬಿಟ್ಟವಳು ಅನ್ಸ್ಕೊತಾಳೆ. ಇನ್ನೂ ಏನೇ ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲಮ್ಮ, ಮನಸ್ಸಲ್ಲಿರೋದನ್ನ ಹೇಳಬೇಕು ಅನಿಸ್ತು, ಅದಕ್ಕೆ ಬಂದೆ. ನಾನು ಹೊರಡ್ತೀನಮ್ಮ, ಮನೇಲೆಲ್ಲರೂ ಕಾಯ್ತಿರ್ತಾರೆ. ಕುಂಕುಮ ಕೊಡು ಬಾ.
ಬಾ. ಹೋಗಿ ಬರ್ತೀನಮ್ಮ. ಹುಷಾರು. ನಾನಿನ್ನೂ ಬದುಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೆ ಪಾರು. ಯಾಕೆ ಹೀಗೆ ಮಾತಾಡ್ತೀಯಾ? ಇನ್ನೇನೆ ಪಾರು, ನಿನ್ನ ಕಣ್ಮುಂದೆ ನಾನಿದ್ರು, ನನ್ನ ಕಣ್ಮುಂದೆ ಅಮ್ಮ ಇದ್ರು, ಅಮ್ಮನ ಅರ್ಥ ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂದ್ಯಲ್ಲ, ಬದುಕಿರುವಾಗೆ ನಾನು ಸಾಯಿಸ್ಬಿಟ್ಟಿಯಲ್ಲೇ ಪಾರು. ಇಲ್ಲ ಪುಟ್ಟಿ, ಆ ಪರಿಸ್ಥಿತಿಲಿ ಬೇರೆ ಏನು ಹೇಳೋಕ್ಕಾಗ್ತಾ ಇರಲಿಲ್ಲ. ಪರವಾಗಿಲ್ಲ ಬಿಡು ಪಾರು, ಎತ್ತಮ್ಮ ಎದುರುಗಡೆನೇ ಇದ್ರೂ ಸತ್ತೋಗಿದ್ದಾಳೆ ಅಂತ ಹೇಳ್ಸ್ಕೊಳ್ಳೋ ಅದೃಷ್ಟ ಯಾವ ಮಕ್ಕಳಿಗೂ ಸಿಗಲ್ಲ. ನಾನು ಅದೃಷ್ಟವಂತೆ ಅಲ್ವಾ? ಅಮ್ಮ ನಿನ್ನ ಹತ್ರ ಬಂದು ಏನೇನೋ ವಿಷಯ ಮಾತಾಡೋದ್ಲಲ್ಲ, ಏನು? ಆ ಮನುಷ್ಯ ಮತ್ತೆ ಕಾಣಿಸ್ಕೊಂತಿದ್ದಾನೆ ಅಂತ ಭಯ ಪಡ್ಕೊಂತಿದ್ದಲ್ಲ ಪಾರು, ಆ ಮನುಷ್ಯ ನಾನು ನಿಜವಾದ ಅಪ್ಪನ.